ಯಾರ್ಯಾರು ಸಕಲೇಶಪುರಕ್ಕೆ ಬರ್ತೀರಾ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಈ ಪ್ಲೇಸಿಗೆ ಬಂದೋಗ್ರಿ. ಅಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಆ ಗುಡ್ಡಕ್ಕೆ ಹೋಗ್ತೀವಿ. ಹುಷಾರಾಗಿ ಹೋಗ್ಬೇಕು. ಅಷ್ಟೊತ್ತಿಂದ ಕನ್ಫ್ಯೂಸ್ ಆಗ್ತಿರೋದು ಇದೊಂದೇ. ಸುತ್ತ ನೋಡಿ ಯಾವ ಥರ ಇದೆ. ಗಾಳಿ ಗುರು ಗಾಳಿ. ಅಲ್ಲೇನಿದೆ ಅಲ್ಗೋದ್ರೆ ಅದೇ ಪೀಕ್. ಸಕಲೇಶಪುರದಲ್ಲಿ ನೀವು ಬಂದರೆ ಬೆಸ್ಟ್ ಪ್ಲೇಸ್ ಯಾವುದಿದೆ, ಸೊ ನೀವು ನೋಡದೇ ಇರೋಂಥ ಪ್ಲೇಸ್ನ ಇವತ್ತು ನಿಮ್ಗೆ ತೋರಿಸ್ತೀನಿ. ಆಲ್ರೆಡಿ ಬಂದ್ಬಿಟ್ಟಿದ್ದೀವಿ. ಓಕೆ, ಯಾವ ಪ್ಲೇಸು ಈ ವಿಡಿಯೋ ಕೊನೆ ತನಕ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಪ್ಲೇಸ್ ಮತ್ತು ವ್ಯೂ ಪಾಯಿಂಟ್ಗಳನ್ನ ನೋಡೋಣ. ಓಕೆ ಬನ್ನಿ. ಶನಿವಾರ ಭಾನುವಾರ ಜಾಸ್ತಿ ನೋಡಿ. ಶನಿವಾರ ಭಾನುವಾರ ಬಂದರೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರೆ. ನಾನು ವಾರ ಇಲ್ಲದ ದಿನ ಬಂದ್ಬಿಟ್ಟಾನಿ. ಇಲ್ಲೊಂದು ಮುಂದೆ ಒಂದು ಹಳ್ಳ ಇದೆ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಅಡ್ರೆಸ್ ಕೇಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ 1 ಕಿಲೋಮೀಟ್ರ್ ಹೋಗಿ ಲೆಫ್ಟ್ಗೆ ಹೋಗ್ಬೇಕಂತೆ. ಇಲ್ಲಿ ನೋಡ್ರಿ, ಬಂತು ಬಂದು ಯಾವುದೋ ನಿರ್ಜನ ಪ್ರದೇಶ ಥರ ಇದೆ. ಇಲ್ಲಿ ನೋಡಿ, ಸುತ್ತ ಬೆಟ್ಟ ಗುಡ್ಡಗಳು, ಹುಲ್ಲುಗಾವಲು. ಇಲ್ಲಿ ಮುಂದೆ ಒಂದು ಹಳ್ಳ ಇದೆಯಂತೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಈ ಲೊಕೇಶನ್ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ ಅಂತ ಅನ್ಕೋತೀನಿ. ಮೋಸ್ಟ್ಲಿ ಇಲ್ಲಿ ಹೋಗ್ಬೇಕು ಅನ್ಸುತ್ತೆ. ಎಲ್ಲಿಣ ಆ ಕಲ್ತಾವ್ ನಿಲ್ಸ್ಬಿಟ್ಟು ನಡ್ಕೊ ಹೋಗ್ಬೇಕಾ? ಅಂತೂ ಸ್ಪಾಟಿಗೆ ಬಂದೆ, ಒಬ್ರು ಇಲ್ಲ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಫೈನಲಿ ಅಡ್ರೆಸ್ ಕೇಳ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ನೋಡ್ರಿ, ಇದು ಯಾವುದು ಪ್ಲೇಸ್ ಈ ಥರ ಇದೆ. ಇಲ್ಲಿ ಹಳ್ಳ ಇದೆ ಒಂದು. ಇಲ್ಲಿ ನೋಡೋ ಅಂಥದ್ದು ಏನಿದೆ? ಇದೇನಾ? ನನಗಂತೂ ಇಲ್ಲಿ ನಾವು ನೋಡೋ ಅಂಥದ್ದು ಏನಿಲ್ಲ, ಒಂದು ಸಿಂಪಲ್ ಜೆರಿ ಥರ ಹರ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಇಲ್ಲಿ ನೀರು ಕುಡ್ಕೊಂಡು ನಮ್ಮ ವ್ಯೂ ಪಾಯಿಂಟ್ಗೆ ಡೈರೆಕ್ಟಾಗಿ ಹೋಗೋಣ. ಸೊ ವ್ಯೂ ಪಾಯಿಂಟ್ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಾನು ಇವಾಗ ಇಲ್ಲೊಂದು ಹಳ್ಳ ಇದೆ, ಹಳ್ಳ ನೋಡ್ಕೊಂಡು ಆಮೇಲೆ ವ್ಯೂ ಪಾಯಿಂಟ್ಗೆ ಹೋಗಿ ಅಂತ ಹೇಳಿದ್ರು. ಇಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೇನಾದರೂ ಕಾಣಿಸ್ತಾ ಇದೆಯಾ ಹೊಸದಾಗಿ? ಓಕೆ, ನಾವಿವಾಗ ಈ ಗುಡ್ಡ ಐತಿಲ್ಲ, ಗುಡ್ಡದಿಂದ ಆ ಕಡೆಗೆ ಹೋಗ್ಬೇಕು. ವ್ಯೂ ಪಾಯಿಂಟ್ ಅಲ್ಲಿರೋದು. ಸೊ ಇಲ್ಲಿ ಇದೊಂದು ಜೆರಿಯ ರೀತಿ ಇದೆ ಅಷ್ಟೇ. ನನ್ನ ಬೈಕ್ ಅಲ್ಲಿದೆ, ನನ್ನ ಲಗೇಜ್ ಇಲ್ಲಿದೆ. ಓಕೆ, ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. ಇಲ್ಲಿ ಏನಿಲ್ಲ ನೋಡೋದಕ್ಕೆ. ನೋಡ್ರಿ, ಗುಡ್ಡದ ಮೇಲ್ಗಡೆ ಎಷ್ಟೊಂದು ಗಾಳಿ ಅಂದರೆ ನೋಡಿ. ಅದು ವ್ಯೂ ಪಾಯಿಂಟ್ ಅನ್ಸುತ್ತೆ. ಅಲ್ಲಿಗೆ ಹೋಗೋಣ ಬನ್ನಿ ಇವಾಗ. ನೋಡಿ, ಅಲ್ಲಿ ಹೋಗ್ತಾವ್ರೆ ಒಂದು ಸ್ವಲ್ಪ ಜನ. ನಾನು ಇಲ್ಲೊಬ್ಬನೇ ಅಬ್ಬೆ ಪರಿಕಣಗೆ ಅಲಿತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೆ. ಆಲ್ರೆಡಿ ಯಾರೋ ಬಂದವ್ರೆ ಗುರು. ಅಲ್ಲಿ ನೋಡಿ, ಒಂದು ಕಾರ್ ನಿಲ್ಲಿಸ್ಬಿಟ್ಟು ನೋಡಿ ಅಲ್ಲಿ ಹತ್ಕೊಂಡು ಹೋಗ್ತಾವ್ರೆ. ಇವಾಗ ಹೋಗೋಣ ಬನ್ನಿ. ನಾವು ಇಲ್ಲಿಗೆಲ್ಲ 1 ಮಂತ್ ಬ್ಯಾಕ್ ಬರಬೇಕಿತ್ತು. ನವೆಂಬರಲ್ಲಿ ಬಂದಿದ್ರೆ ಆ ಮಳೆ ಫುಲ್, ಇದೆಲ್ಲ ಏನು ಹುಲ್ಲಿದೆ ಅದೆಲ್ಲ ಫುಲ್ ಗ್ರೀನರಿ ಇರೋದು. ಇವಾಗ ಸ್ವಲ್ಪ ಒಣಗೋಗಿದೆ. ಸ್ವಲ್ಪ ಗಾಳಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ವಾಯ್ಸ್ ಕೇಳಿಸ್ತಿದೆ ಅಲ್ವಾ? ಗಾಳಿ ಗುರು ಗಾಳಿ. ಇಲ್ಲಿ ನೋಡಿ, ಈ ಹುಲ್ಲೆಲ್ಲ ಗಾಳಿಗೆ ಯಾವ ಥರ ಆಗ್ತಾ ಇದೆ ಅಂತ. ವಾವ್, ಇನ್ನೇನು ಬಂದೇ ಬಿಟ್ವಿ ಪೀಕ್ಗೆ. ಅಲ್ಲೇನಿದೆ ಅಲ್ಗೋದ್ರೆ ಅದೇ ಪೀಕ್ ಹೋಗೋಣ ಬನ್ನಿ ಬೇಗ. ನಿಜ ಎಷ್ಟೊಂದು ಗಾಳಿ ಬೀಸ್ತಾ ಇದೆ ಅಂದರೆ ಇಲ್ಲಿ. ಅಬ್ಬಾ, ಯಾವುದೋ ಫ್ಯಾಮಿಲಿ ಬಂದ್ಬಿಟ್ಟಾರೆ ಆಲ್ರೆಡಿ, ಫ್ರೆಂಡ್ಸು. ಹಾಯ್ ಹಾಯ್. ನಾನು ಇಲ್ಲಿಗೆ ಬಂದಿರೋದು ಒಬ್ಬನೇ ಅಂತ ಅನ್ಕೊಂಡಿದ್ದೆ. ಫ್ರೆಂಡ್ಸ್, ಈ ಸವಿಬೇಕು, ಇಲ್ಲಿ ಬರ್ಬೇಕು ಅಂದ್ರೆ ನೀವು ಸವಿತೀರಾ. ಸವಿತೀರಾ. ಸೌಂದರ್ಯದ ಮತ್ತೆ ಪ್ರಕೃತಿ ಮಡಿಲಲ್ಲಿ ನೀವು ಮಗುವಾಗಿ ಆಟ ಆಡ್ಬೋದು. ಒಂಥರ ಮೈಂಡ್ ಪೀಸ್ ಆಗುತ್ತೆ. ನೋಡಿ, ನಮ್ಮ ಮಾಸ್ಟರ್ ಪೀಸ್ ಅಂತ ನಮ್ಮ ಯಶೋಣ್ ಅವರು. ಇವರು ಪ್ರಕೃತಿ ಸೌಂದರ್ಯದಲ್ಲಿ, ಪ್ರಕೃತಿ ಮಡಿಲಲ್ಲಿ ಮಕ್ಕಳಾಗಿ, ಮಗುವಾಗಿ, ತಂದೆ ಆಗಿದ್ದಾರೆ, ಆದ್ರೂ ಮಗು ತರ ಆಟಾಡ್ತಾರೆ. ಸಕಲೇಶಪುರದಲ್ಲಿ ಟ್ರೆಕ್ಕಿಂಗ್ ಪ್ಲೇಸ್ಗಳು, ವ್ಯೂ ಪಾಯಿಂಟ್ಗಳು ತುಂಬ ಇದಾವೆ. ಅದರಲ್ಲಿ ಇದು ಕಾಗಿನಾರೆ ವ್ಯೂ ಪಾಯಿಂಟ್ ಹತ್ರ ಅಕ್ಕಪಕ್ಕ. ಅಲ್ಲಿ ಕಾಗಿನಾರೆ ವ್ಯೂ ಪಾಯಿಂಟ್ ನಾವು ಹೋಗ್ಬೇಕು ಅಂದ್ಕೊಂಡಿರೋದು ನೋಡಿ ಅಲ್ಲಿ. ಬಟ್ ನಾನು ಬಂದಿರೋದು ಇಲ್ಲಿ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಕೆಳಗಡೆ ಒಂದು ಹಳ್ಳ ಕೂಡ ಇದೆ. ಸೊ ನೀವು ಇಲ್ಲಿ ಬಂದರೆ ಸುತ್ತ ಎಲ್ಲ ಕಡೆ ತುಂಬ ಚೆನ್ನಾಗಿ ನೋಡಿ, ಬೆಟ್ಟ ಗುಡ್ಡಗಳು. ಎಲ್ಲಿ ನೋಡಿ ಸುತ್ತ 360 ಡಿಗ್ರಿ, ಯಾವ ಕಡೆ ನೋಡಿದ್ರು ಬೆಟ್ಟ ಗುಡ್ಡಗಳೇ. ಬಟ್ ನೀವೇನಾದರೂ ನವೆಂಬರ್ ತಿಂಗಳಲ್ಲಿ ಬಂದ್ಬಿಟ್ರೆ ಮಾತ್ರ ಅದ್ಭುತ ಅಂದ್ಕೊಳ್ಳಿ. ಸುತ್ತ ಎಲ್ಲ ಕಡೆ ಫುಲ್ ಎಲ್ಲ ಗ್ರೀನರಿ ಇರುತ್ತೆ, ಮತ್ತು ಮಂಜು ಮೋಡ. ಅದನ್ನು ನೋಡೋದಕ್ಕೆ 2 ಕಣ್ಣುಗಳು ಸಾಲಲ್ಲ, ಆ ಥರ ಇರುತ್ತೆ. ಬಟ್ ಇವಾಗಲೂ ಚೆನ್ನಾಗಿದೆ. ಸುತ್ತ ಏನೇನಿದೆ ಕ್ಲಿಯರಾಗಿ ಕಾಣಿಸ್ತಿದೆ ಅಷ್ಟೇ. ನಾನು ಮಾತಾಡ್ತಿರೋದು ನಿಮಗೆ ಕ್ಲಿಯರಾಗಿ ಕೇಳಿಸ್ತಿದೆ ಇಲ್ವೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಗಾಳಿ. ಇಲ್ಲಿ ಮಂಜು ಮೋಡ ಎಲ್ಲ ನೋಡಿಕೊಂಡು ಈ ವ್ಯೂ ಪಾಯಿಂಟ್ ನೋಡ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ಬಟ್ ಪರವಾಗಿಲ್ಲ, ಇಲ್ಲ ಮಂಜು ಮೋಡ ಇಲ್ಲ, ಬಿಸಿಲಾಕೊಂಡು ಹೋಗ್ತಾ ಇದೆ. ಇಲ್ಲಿ ಇಷ್ಟು ಬಿಸಿಲಿದ್ರು ಆ ಬೀಸೋ ತಣ್ಣನೆ ಗಾಳಿಗೆ ಆ ಬಿಸಿಲು ಅಂತ ಗೊತ್ತಾಗೋದೇ ಇಲ್ಲ. ನೋಡಿ ಎಷ್ಟು ಗಾಳಿ ಅಂತೀರ, ಅದು ನಿಮಗೆ ಗೊತ್ತಾಗ್ತಿಲ್ಲ. ಇದನ್ನು ನೋಡಿ ಗೊತ್ತಾಗುತ್ತೆ ಎಷ್ಟು ಗಾಳಿ ಬೀಸ್ತಾ ಇದೆ ಇಲ್ಲಿ ಅಂತ, ಎಷ್ಟು ರಭಸವಾಗಿ ಬೀಸ್ತಾ ಇದೆ ಗಾಳಿ ಅಂತ. ನಾನು ಯಾವುದೋ ಹಳ್ಳಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ನೋಡಿ ಅಲ್ಲಿ ಹೋಗಿದ್ದೆ. ಓಕೆ, ಇವಾಗ ನೋಡ್ರಿ ಆ ವ್ಯೂ ಪಾಯಿಂಟಿಂದ ಇಲ್ಲಿಗೆ ಬಂದೆ. ಸೊ ಆ್ಯಕ್ಚುಲಿ
ಕಾಗಿನಾರೆ ವ್ಯೂ ಪಾಯಿಂಟ್ಗೆ ಹೋಗ್ಬೇಕಾಗಿರೋದು ನೋಡಿ, ಇಲ್ಲಿ ನೋಡಿ ಹಾಕಿದ್ದಾರೆ ಕಾಗಿನಾರೆ ಗ್ರಾಮ, ಕಾಗಿನಾರೆ ವೀಕ್ಷಣಾ ತಾಣ. ಇನ್ನು ಅರ್ಧ ಕಿಲೋಮೀಟ್ರ್ ನೋಡಿ, ಹಿಂಗೆ ಹೋದ್ರೆ ಅಲ್ಲಿ ವ್ಯೂ ಪಾಯಿಂಟ್ ಇದೆ. ಸೊ ಅಲ್ಲೋಗಿ ನೋಡೋಣ ಬನ್ನಿ, ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇವಾಗ ಗೊತ್ತಾಗುತ್ತೆ. ನೀವೇನಾದರೂ ಮಳೇಲಿ ಬಂದರೆ ಈ ರೋಡಲ್ಲಿ ಹೋಗೋದಕ್ಕಾಗಲ್ಲ. ಸೊ ಫುಲ್ ಎಲ್ಲ ಬದಿಯಾಗಿ ಹೋಗಿರುತ್ತೆ. ಇವಾಗ ಎಲ್ಲ ಡ್ರೈ ಇದೆ, ಹಾಗಾಗಿ ಬೈಕಲ್ಲಿ ಹೋಗ್ಬೋದು. ಇಲ್ಲಿಂದನೇ ವ್ಯೂ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಇನ್ನೂ ಹೋಗೇ ಇಲ್ಲ, ಸುತ್ತ ನೋಡಿ ಯಾವ ಥರ ಇದೆ. ಇದೇನಿಬ್ರು ಆಲ್ರೆಡಿ ಯಾರೋ ಇಬ್ಬರು ಬಂದವ್ರೆ. ಇದೇನಾ ವ್ಯೂ ಪಾಯಿಂಟು? ನಾನು ಯಾವುದೋ ಬೆಟ್ಟದ ಮೇಲ್ಗಡೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನೋಡಿ ಬೈಕು ಬಂತು, ಯಾರೋ ಇಬ್ಬರು ಹುಡುಗರವ್ರೆ. ಇಲ್ಲಿ ನೋಡ್ರಿ, ನಾವು ಫಸ್ಟ್ ಹೋಗಿದ್ದು ಅದು ಯಾವುದೋ ಹೆಸರೇ ಇಲ್ಲ ಅದಕ್ಕೆ, ಆ ಗುಡ್ಡಕ್ಕೆ. ಇವಾಗ ಕಾಗಿನಾರೆ ವ್ಯೂ ಪಾಯಿಂಟ್ ಇಲ್ಲಿಗೆ ಬಂದಿದ್ದೀವಿ. ಅಂದರೆ ಇದು ನಾನು ಟ್ರೆಕ್ಕಿಂಗ್ ಇರುತ್ತೆ ಅಂದ್ಕೊಂಡಿದ್ದೆ, ಬಟ್ ಇದು ಟ್ರೆಕ್ಕಿಂಗ್ ಇಲ್ಲ, ಸುಮ್ಮನೆ ಒಂದು ವ್ಯೂ ಪಾಯಿಂಟು. ನಮ್ಮ ವೆಹಿಕಲ್ಸ್ ನೋಡಿ ಇಲ್ಲಿಗೆ ಬರುತ್ತೆ, ನೋಡಿ ಇಲ್ಲಿ ಗಾಡಿ ಇಲ್ಲಿಗೆ ತಗೊಬರ್ಬೋದು. ಬಟ್ ಮಳೆ ಇಲ್ಲದೆ ಇರುವಾಗ ಮಾತ್ರ. ಮಳೆ ಬಿದ್ದರೆ ಈ ರೂಟಲ್ಲಿ ಬರೋದಕ್ಕಾಗಲ್ಲ. ನಾನು ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ, ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಡ್ಕೊ ಬರಬೇಕಾಗುತ್ತೆ. ಅದೇನೇ ಟ್ರೆಕ್ಕಿಂಗ್ ಅಂತ ಅನ್ನೋದು. ಬಟ್ ಇವಾಗ ವ್ಯೂ ಪಾಯಿಂಟಲ್ಲಿ ಇದ್ದೀವಿ. ನೀವು ಇಲ್ಲಿಗೆ ಬರಬೇಕಂದ್ರೆ ಸಕಲೇಶ್ಪುರಕ್ಕೆ ಬಂದು ಸಕಲೇಶ್ಪುರದಿಂದ ಓನ್ ವೆಹಿಕಲ್ಗಳಲ್ಲಿ, ಇಲ್ಲೇ ಮೋಸ್ಟ್ಲಿ ಬಸ್ಗಳು ಬರಲ್ಲ ಇಲ್ಲಿಗೆ, ನಿಮ್ಮ ಸ್ವಂತ ಗಾಡಿಗಳಾಗಿರ್ಬೋದು, ಕಾರ್ಗಳಲ್ಲಿ ಬರ್ಬೋದು. ಸಕಲೇಶ್ಪುರದಿಂದ ನಾವಿರೋ ಈ ಪ್ಲೇಸಿಗೆ 34 ಕಿಲೋಮೀಟ್ರ್ ಬರುತ್ತೆ. ಒಂದು ಸ್ವಲ್ಪ ಮಳೆ ಬಿದ್ದಿದ್ರೆ ಈ ವೆದರ್ಗೆ ಸಖತ್ತಾಗಿರೋದು ನೋಡೋದಕ್ಕೆ. ಬಟ್ ಬಿಸಿಲು ಏನು ಮಾಡೋದಕ್ಕಾಗಲ್ಲ. ಇಲ್ಲ ನೀವು ಏನಾದರೂ ಇಲ್ಲಿಗೆ ಬರ್ತೀನಿ ಅಂದರೆ ಬೆಳಿಗ್ಗೆ ಟೈಮ್ ಬನ್ನಿ, ಇಲ್ಲ ಈವ್ನಿಂಗ್ ಟೈಮ್ ಬನ್ನಿ. ತುಂಬ ಚೆನ್ನಾಗಿದೆ ಪ್ಲೇಸ್. ಇಲ್ಲಿ ನೋಡಿ ಜನಗಳೇ ಇಲ್ಲ. ನೀವು ಶನಿವಾರ ಭಾನುವಾರ ಏನಾದರೂ ವೀಕೆಂಡಲ್ಲಿ ಬಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬಟ್ ಇಲ್ಲಿ ನೋಡಿ ಸುತ್ತ ಎಲ್ಲಿ ನೋಡಿದ್ರು ಜನಗಳು ಯಾರೂ ಇಲ್ಲ. ಪ್ರಕೃತಿ ಮಧ್ಯ ಇದ್ದೀವಿ ಅಂತ ಅನಿಸುತ್ತೆ. ನಿಮ್ಗೆ ಎಷ್ಟೇ ಟೆನ್ಷನ್ ಇರಲಿ, ಎಷ್ಟೇ ತಲೆ ಬಿಸಿ ಇರಲಿ, ಇಲ್ಲಿಗೆ ಬಂದರೆ ಎಲ್ಲನೂ ಮರೆತುಬಿಟ್ಟು ಒಂದು ಸ್ವಲ್ಪ ಹೊತ್ತಾದರೂ ಮೈಂಡ್ ಫ್ರೀ ಆಗ್ತೀರಾ. ಇಲ್ಲಿಗೇನಾದರೂ ನೀವು ತಿಂಡಿಗಳನ್ನು ತಗೊಬಂದು ತಿಂದ್ಬಿಟ್ಟು ಹೋಗ್ಬೋದು. ಬಟ್ ನೀವು ಏನೇ ತಿಂಡಿ ತಗೊಬನ್ನಿ, ಅದನ್ನು ತಿನ್ಕೊಂಡು ಏನು ವೇಸ್ಟೇಜ್ಗಳಿದೆ ಅದನ್ನು ಕ್ಲೀನಾಗಿ ಅಲ್ಲಿ ಇದಾಕಿದೆ. ಅಲ್ಲಿ ನೋಡಿ ಒಂದು ಡಸ್ಟ್ಬಿನ್ ಇದೆ, ಕ್ಲೀನಾಗಿ ಅಲ್ಲಿಗೆ ಹಾಕಬೇಕು. ಬರೋ ಆತ್ರದಲ್ಲಿ ತಿನ್ನೋದಕ್ಕೂ ಏನು ತಗೊಬಂದಿಲ್ಲ ನಾನು. ಸೊ ಈ ನೀರು ಬಿಟ್ಟರೆ ನನ್ನ ಹತ್ರ ಏನೂ ಇಲ್ಲ. ಇಲ್ಲಿ ವ್ಯೂ ಪಾಯಿಂಟ್ ಏನಿದೆ ಅಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಆ ಗುಡ್ಡಕ್ಕೆ ಹೋಗ್ತೀವಿ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಒಂದು ಅರ್ಧ ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕೀಗ. ಇದೊಂದು ಸ್ವಲ್ಪ ಈ ಗುಡ್ಡ ಇಳಿಗೆ ಆ ಗುಡ್ಡ ಹತ್ತದಷ್ಟೇ, ಹೋಗ್ತಾ ಇದ್ದೀನಿ. ಬಟ್ ನಾನು ಅದೊಂದು ಮಿಸ್ ಮಾಡ್ಕೊಂಡೆ, ಮಳೇಲಿ ಬರಬೇಕಿತ್ತು ಗುರು, ಅದ್ರ ಫೀಲೇ ಬೇರೆ. ನಾವು ಲಾಸ್ಟ್ ಟೈಮ್ ನೇತ್ರಾವತಿಗೆ ಹೋಗಿದ್ವಿ, ಆ ವಿಡಿಯೋ ಯಾರು ನೋಡಿಲ್ಲ ಅದನ್ನು ನೋಡಿ. ಅದು ಇದಕ್ಕಿಂತ ಅದ್ಭುತವಾಗಿತ್ತು. ನೇತ್ರಾವತಿ ಬಂದು 14 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡೋದು. ಬಟ್ ಇದು ಟ್ರೆಕ್ಕಿಂಗ್ ಏನಿಲ್ಲ, ನಿಮ್ಮ ವೆಹಿಕಲ್ಸ್ಗಳು ಇಲ್ಲೇ ಬರ್ತವೆ. ನೀವು ಟ್ರೆಕ್ ಮಾಡ್ತೀನಿ ಅಂದರೂ ಮಾಡ್ಬೋದಾ ನಮಗೆ. ಸೊ ಇಲ್ಲಿ ನೋಡಿ ಈ ಥರ ಇದೆ ಇಲ್ಲಿ ದಾರಿಗಳು. ಸೊ ಹುಷಾರಾಗಿ ಹೋಗಬೇಕು, ಹಾವು ಗೀವುಗಳು ಇರ್ತವೆ, ನೋಡ್ಕೊಂಡು ಹೋಗ್ಬೇಕಷ್ಟೆ. ಇಲ್ಲಿಗೆಲ್ಲ ಫ್ರೆಂಡ್ಸ್ ಜೊತೆ ಬಂದರೆ ಒಂಥರ ಅನುಭವ, ಫ್ಯಾಮಿಲಿ ಜೊತೆ ಬಂದರೆ ಒಂಥರ ಅನುಭವ. ಆದರೆ ನೀವು ಒಬ್ಬರೇ ಬರ್ತಿರಲ್ಲ, ಅದೇ ಒಂಥರ ಡಿಫ್ರೆಂಟ್ ಅನುಭವ. ಎಷ್ಟೋ ಜನ ಕೆಲಸ ದುಡ್ಡು ಹಣ ಆಸ್ತಿ ಅಂತ ಅಂದ್ಕೊಂಡು ಇಂಥ ಪ್ಲೇಸ್ಗಳಿಗೆ ಬರದೆ ಸತ್ತೋಗ್ತಾರಲ್ಲ, ಅದೇ ಬೇಜಾರು. ಇದೇನು ಗಿಡ ಗೊತ್ತಾ ನಿಮಗೆ? ನಮ್ಮ ಹಳ್ಳಿಗಳಲ್ಲಿ ಇಡ್ಗಲು ಅಂದ್ಬಿಟ್ಟಿರುತ್ತೆ, ಅಂದರೆ ಕಸ್ಬರ್ಕೆ, ಇದರಲ್ಲೇ ಮಾಡೋದು ನೋಡಿ. ಇದನ್ನು ಕಟ್ ಮಾಡಿ ಅದನ್ನು ಕ್ಲೀನಾಗಿ ಕಟ್ತಾರೆ. ಬಟ್ ಈ ಥರ ಇರುತ್ತೆ ಅದು. ಹಾಗೆ ಮುಂದೆ ಹೋದರೆ ಇದೇನಿದು ಡೌನು ಪಾತಾಳನ? ಹೌದು ನೋಡಿ ಕಾಣಿಸ್ತಿದೆ ಇಲ್ಲಿ. ನಾವು ಆವಾಗಲೇ ಹೋಗಿದ್ದು ನೋಡಿ, ಅಲ್ಲಿ ನೋಡ್ರಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಒಂದು ಕೋಟೆ ಥರ. ಆ ಕೋಟೆಗೆ ಇನ್ನೊಂದು ಸಲ ಬಂದಾಗ ಹೋಗೋಣ ಅಂದ್ಬಿಟ್ಟು ಹೋಗಲಿಲ್ಲ. ಅದ್ರ ಹಿಂದೆ ಇದೆಯಲ್ಲ ಒಂದು ಗುಡ್ಡ, ಅಲ್ಲಿಗೆ ಹೋಗಿದ್ವಿ. ಹಂಗೆ ಬಂದು ಇವಾಗ ಇಲ್ಲಿದ್ದೀವಿ. ಅದೇ ನೋಡಿ ವ್ಯೂ ಪಾಯಿಂಟು. ಸಕಲೇಶ್ಪುರದಿಂದ ಇಲ್ಲಿಗೆ 1 ಅವರ್ ಜರ್ನಿ ಅಷ್ಟೇ, 34 ಕಿಲೋಮೀಟ್ರ್ ಇದೆ. ಬಟ್ ನೀವು ಈ ಪ್ಲೇಸು ಅಷ್ಟೇ ಚೆನ್ನಾಗಿದೆ, ಪ್ಲೇಸಿಗೆ ಬರೋ ದಾರಿನೂ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಬನ್ನಿ ಗೈಸ್, ಇವಾಗ ಟೈಮ್ 8 ಗಂಟೆಗಿದೆ. ಜೋಳ ಬೇಯಿಸ್ತಾ ಇದ್ದೀವಿ. ಎಲ್ಲಿವೆ ಗಿಂಜು ಎಳಸು ಎಳಸು ಚೆನ್ನಾಗಿರಲ್ಲ. ಬೆಳಿಗ್ಗೆ ಸಕಲೇಶ್ಪುರ ಬಿಟ್ಟವನು ಇವಾಗ ಬಂದು ಸೇರಿದ್ದೀನಿ ಇಲ್ಲಿ ನೋಡಿ. ಸೊ ಬಂದು ಮನೆಗೆ ಹೋಗಿಲ್ಲ ಇನ್ನು, ಡೈರೆಕ್ಟಾಗಿ ಇಲ್ಲಿ ಬಂದು ಜೋಳ ಬೇಯಿಸ್ತಾ ಇದ್ದೀವಿ. ಎಲ್ಲಿಗೂ ನಂದು ಯಾವನ ಹೋಗಿ ಅಡ್ಬಿಟ್ಟು ಹಾಕ್ಬಿಡ್ತೇನೆ ಅದ ಹೋಗಿ ಎಡ್ಬಿಟ್ಟಾಕ್ರೆ ಟೇಸ್ಟ್ ಇರ್ತದೆ. ಗೌಡ್ರೆ ನೀವು ಜೋಳ ಕೊಡ್ತೀರಿ ಹೇಳ್ರಿ, ಕೊಡ್ನಾರ್ರಿ ಮನ್ಸದಿರಿ ತಣದಿರಿ. ಏನು ಇದು ನಿನ್ ಮಗನ್
ಅವನೇ ಮುರ್ಕೊಂಬಂದಿದ್ದು ಅನ್ಬಿಟ್ಟು ಈ ವಿಡಿಯೋ ತೋರಿಸ್ಬಿಡೋದು. ನಾವು ಸಿಗ್ತೀವಿ ಗೈಸ್, ಜೋಳ ಬೇಯಿಸ್ಕೊ ಸಿಗ್ತೀವಿ ಗೈಸ್, ಜೋಳ ಬೇಯಿಸ್ಕೊಂಡು. ಇಲ್ಲಿ ನೋಡಿ ಗೈಸ್, ಇಲ್ಲ ಕಡೆ ಆಮೇಲೆ ಯು ವಾಂಟ್ ಜೋಳ. ಇಲ್ಲಿ ನೋಡಿ, ಇಷ್ಟು ಸುಂದರ. ನೀನೇನು ಬೈ ಝೂಮ್ಗೆ ಎತ್ಕೊಯ್ತಿದ್ದೆ ಅಲ್ಲ ಜೋಳ ಕೊಡಲು ಬೆಂಕಿ ಬೇಸಿಗೆ ಕೂಡ ಆಗ್ಬಿಟ್ಟಿದೆ. ಇದು ಗೈಸ್, ಇದು 108ನೇ ಬಾರಿ ಈ ಮೊಬೈಲ್ ಬಿದ್ದು ಚಿಂದಿ ಚಿತ್ರಾನ್ನ ಆಗಿ, ಮತ್ತೆ ಇವಾಗ ಮೊನ್ನೆ ಪುನಃ ಇದ್ರಲ್ಲಿ ಬಸ್ಸಲ್ಲಿ ಬೀಳ್ಸ್ಕೊಂಡು ಅದನ್ನ ಹೋಗಿ ನಾನು ಈಸ್ಕೊಂಬಂದು ನಮ್ಮ ಮನೇಲಿ 2 ದಿನ ಇಟ್ಟು ಇವಾಗ ಒಂದು 108ನೇ ಬಾರಿ ಬೀಳ್ಸ್ತಾ ಇದ್ದಾನೆ ಬಾಯ್ಸ್. ಅಷ್ಟೇ, ಇನ್ನು ಮುಂದಕ್ಕೆ ಇದು ಸಿಗುತ್ತೆ ಅನ್ನೋದು ಇತಿಹಾಸದಲ್ಲಿ ಇಲ್ಲ. ಹೋಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಬೆಳಿಗ್ಗೆ. ಇವಾಗ ಹೋಗಿ ಎಡಿಟ್ ಎಲ್ಲ ಮಾಡಬೇಕು. ಓಕೆ, ಎಡಿಟ್ ಮಾಡಿ ಬೆಳಗ್ಗೆ ಸಿಗೋಣ. ಬಾಯ್, ಗುಡ್ ನೈಟ್.